ಪಾಟೀಲ್, ಸಿ.ಕೆ. ವೆಂಕಟೇಶ್ವರ ರೆಡ್ಡಿ, ಮಹೇಶ್ ತೆಂಗಿನಕಾಯಿ, ಎಂ.ಆರ್. ಪಾಟೀಲ್, ಜಗದೀಶ್ ಶಿವಯ್ಯ ಗುಡಗಟ್ಟಿ, ಜೆ.ಟಿ. ಪಾಟೀಲ್, ಸಿ.ಸಿ. ಪಾಟೀಲ್, ಸಿ.ಕೆ. ರಾಮಮೂರ್ತಿ, ವಿಜೇಂದ್ರ ಯಡಿಯೂರಪ್ಪ, ಶ್ರೀ ಉಮಾನಾಥ್ ಕೋಟ್ಯಾನ್, ಜೆ.ಬಿ. ಜ್ಯೋತಿ ಗಣೇಶ್, ನಯನಾ ಮೋಟಮ್ಮ, ಶರತ್ ಕುಮಾರ್ ಬಚ್ಚೇಗೌಡ. ಅಧ್ಯಕ್ಷರೇ, ನಾವು ಮಾತಾಡಿದ್ರೆ ಟಿವಿಯಲ್ಲಿ ಏನು ತೋರಿಸೋದೇ ಇಲ್ಲ. ನಿಮ್ಮ ವಾರ್ತಾ ಇಲಾಖೆಯವರು ವಾರ್ತಾ ಇಲಾಖೆ ಆಚೆ ಹಾಕಿದ್ದೀವಿ. ಅವ್ನು ಯಾವ ಕಮಿಷನರ್? ಮಾನವರ್ಯಾದೆ ಇದೆಯಾ ಕಮಿಷನರ್ಗೆ? ಮಾನವರ್ಯಾದೆ ಇದೆಯಾ ನಾವು ಕಮಿಷನರ್ಗೆ? ವಾರ್ತಾ ಇಲಾಖೆಯವರು ಹೇಳ್ಬೇಕಲ್ಲ ಅವ್ರಿಗೆ. ಮಾತಾಡ್ತಾರೆ, ನಿಮ್ಮನ್ನ ತೋರಿಸ್ಕೊಳ್ಳಕ್ಕೆ. ನಾವು ಇದ್ದೀರಿ ಸದನಕ್ಕೆ, ನಾವು ಗೆದ್ದು ಬಂದಿದ್ದೀರಿ ಸದನದಲ್ಲಿ. ಮಾನವರ್ಯಾದೆ ಇದೆಯಾ ಅವ್ರಿಗೆ? ಯಾವ ವಾರ್ತಾ ಇಲಾಖೆ ಕಂಟ್ರೋಲ್ ಹುಷಾರ್, ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮನ್ಸುಖ ಮಾತಾಡೋ ತೋರಿಸಿ, ನಾವು ತೋರಿಸ್ಬೇಕಲ್ಲ. ನಾವು ಮಾತಾಡೋದು ತೋರಿಸ್ಬೇಕು, ಅವ್ರು ಮಾತಾಡೋದು ತೋರಿಸಿ. ಇರಿ, ಅವ್ರನ್ನೇ ಹಿಡ್ಕೊಂಡು ಕೂತ್ಕೊಂಡ್ರೆ ನಾವೇನು ಬರೋದಿಲ್ಲ. ನಾವೇನು ಬರೋದು? ನಾನು ಲೆಟ್ರ್ ಕೊಟ್ಟಿದ್ದೀನಿ. ನಾನು ನೋಡಿ ಲೆಟ್ರ್ ಕೊಟ್ಟಿದ್ದೀನಿ. ಚರ್ಚೆ ಮಾಡಿ, ನಾನು ಚರ್ಚೆ ಮಾಡಿ. ಇಂದಾರಮ್ಮ ಕೊಡು, ಲೆಟ್ರ್ ಕೊಡಿ ಅಧ್ಯಕ್ಷ, ಕೊಡು ಲೆಟ್ರ್ ಕೊಡಿ. ಇವರು ಮಾತಾಡ್ಲೇಬೇಕಾದ್ರೆ ಕುಂದರಿ ಎಲ್ಲಾರು. ಅವ್ರು ಉಳಿದವ್ರು ಕುಂದರ್ಸ್ರಿ. ನೋಡಿ ಅಧ್ಯಕ್ಷರೇ, ಈ ರೀತಿ ಆಗೋದಿಲ್ಲ. ಅವರು ನೋಡಿ ಅಧ್ಯಕ್ಷರೇ, ನೋಡಿ ಈ ತರ ಸದನ ನಡೆಯಕ್ಕೆ ಬಿಡದೆ ಇವರು ಬಿರಿ ಇವ್ರದ್ದು ಅವನ್ನ ಉಳಿಸಕ್ಕೋಸ್ಕರ 177 ಕೋಟಿನ ಹಂಚ್ಕೊಂಡ್ಬಿಟ್ಟಿದ್ದಾರೆ ಇವರೆಲ್ಲ ಕಾಂಗ್ರೆಸ್ ಅವರು. ಅದಕ್ಕೆ ಯಾರು ಬಿಡ್ತಾ ಇಲ್ಲ. ಹಂಚ್ಕೊಂಡಿಲ್ಲ ಅಂತ ಹೇಳಿದ್ರೆ ಯಾಕೆ ಮಾಡ್ತಾ ಇದ್ರು? ಹಂಚ್ಕೊಂಡ್ಬಿಟ್ಟಿದ್ದಾರೆ 177 ಕೋಟಿನ. ಇವರು ಹಂಚ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲ ಹಂಚ್ಕೊಂಡು ಪೂರ್ತಿ ಭಾಗ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ. ಅದಕ್ಕೋಸ್ಕರ ಅಧ್ಯಕ್ಷರೇ, ನಾನು ಇವತ್ತು ಅನೌನ್ಸ್ ಮಾಡ್ತಾ ಇದ್ದೀನಿ, ಈ ಬಂಡ ಸರ್ಕಾರ ಚರ್ಚೆ ಮಾಡಕ್ಕೆ ಅವಕಾಶ ಕೊಡದೇ ಇರೋದ್ರಿಂದ ನಾವು ಇವತ್ತು ಹಗಲು ರಾತ್ರಿ ಧರಣಿಯನ್ನ ಮಾಡ್ತೀರಿ. ಇವತ್ತು ಹಗಲು ರಾತ್ರಿ ಧರಣಿಯನ್ನ ಮಾಡ್ತೀರಿ. ನಾವು ಹಗಲು ರಾತ್ರಿ ಧರಣಿಯನ್ನ ಮಾಡಿ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಹಗಲು ರಾತ್ರಿ ಧರಣಿಯನ್ನ ಇವತ್ತು ಘೋಷಣೆ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ನಾಗೇಂದ್ರ ರಾಜೀನಾಮೆ, ದಲಿತರ ಹಣ ವಾಪಸ್ ಬರಬೇಕು. ಇದು ನಮ್ಮ ಹೋರಾಟ ಇದೆ. ಚರ್ಚೆಗೆ ಬನ್ನಿ, ನಾವು ಚರ್ಚೆಗೆ ರೆಡಿ, ಚರ್ಚೆಗೆ ರೆಡಿ, ನಾವು ರೆಡಿ, ನೋಟಿಸ್ ಕೊಡಿ. ಇವತ್ತು ಚರ್ಚೆಗೆ ಬರಲಿ ಅಧ್ಯಕ್ಷರೇ, ನಾವು ತಯಾರಿದ್ದೇವೆ. ಇವರಿಗೆ ಚರ್ಚೆ ಮಾಡೋದಕ್ಕೆ ಏನು ಇಲ್ಲ. ಕಲ್ಯಾಪುರಿ ಈಗ ಅಧ್ಯಕ್ಷರೇ, ನಾವು ಬರಗಾಲದ ಬಗ್ಗೆ ಚರ್ಚೆ ಮಾಡಕ್ಕೂ ತಯಾರಿದ್ದೀವಿ. ನೀವು ರಾಜೀನಾಮೆ ಚರ್ಚೆ ಮಾಡಕ್ಕಾಗಲ್ಲ. ರಾಜೀನಾಮೆ ಕೊಡಿಸ್ತಾರೆ, ಹೆಂಗ್ ಚರ್ಚೆ ಮಾಡೋದು? ರಾಜೀನಾಮೆ ಕೊಡಿಸಿ ಚರ್ಚೆ ಮಾಡೋಣ. ಈಗ ಅಧ್ಯಕ್ಷರೇ, ವರದಿಗಳನ್ನ ಒಪ್ಪಿರೋದು ಯಾರು ಬೇಡ ಅಂದಿದ್ದಾರೆ? ಶ್ರೀ ಕ್ಯಾತ್ಸಂದ್ರ ರಾಜಣ್ಣ ಅವರು. ಸರ್ಕಾರ ರೆಡಿ ಇದೆ, ಯಾಕೆ ನೀವು ಕೊಡ್ತಾ ಇಲ್ಲ ನೋಟಿಸು? ಯಾಕೆ ಹೆದರ್ತಾ ಇದ್ದೀರಾ? ಅವ್ರಿಗೆ ಹೇಳಪ್ಪ. ಇಡೀ ಒಂದು ಕಾಗದ ಪತ್ರ ಇಡಕ್ ತಯಾರಿಲ್ಲ ಅಲ್ರಿ ನೀವು ಅಧ್ಯಕ್ಷರೇ? ಒಂದು ಕಾಗದ ಪತ್ರ ಇಟ್ಕೊಂಡು ಕರ್ನಾಟಕ ವಿಧಾನಸಭೆಯ ಸರ್ಕಾರಿ ಭರವಸೆಗಳ ಸಮಿತಿಯ 24, 25 ಮತ್ತು 25, 26ನೇ ಸಾಲಿನ 7ನೇ ವರದಿಯನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಶ್ರೀ ಯುವಿ ಮಣಕಾರ್ ಎಕ್ಸ್ಪೋಸ್ ಮಾಡಿ, ನೀವು ಭ್ರಷ್ಟಾಚಾರದ ಬಗ್ಗೆ ಎಕ್ಸ್ಪೋಸ್ ಮಾಡಿ. ನೀವು ಹಕ್ಕು ಬಾಧ್ಯತೆಗಳ ಸಿದ್ದೇಗೌಡ ಬಲ್ರಿ ಚರ್ಚ್ಗೆ ಸಾಬೀತ್ ಮಾಡ್ರಿ. ಇದು ಎಂತಂದ್ರೆ ಇದು ಈ ತರ ಸದನ ಹಾಳು ಮಾಡೋದು, ಇದು ಮಾನವೀಯತೆ ಅಲ್ಲ, ಇದು ಪ್ರಜಾಪ್ರಭುತ್ವ ಲಕ್ಷಣಗಳಲ್ಲ. ಇದು ಟಿವಿ ವಿಕ್ರಮ, ದೇಶ
ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.